ಹಾಯ್ ಫ್ರೆಂಡ್ಸ್, ಸ್ಯಾಟರ್ಡೆ ಈವ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ನನಗೆ. ಸೊ ನೆನ್ನೆ ಬಂದ್ಬಿಟ್ಟು ನನ್ನ ಮಗ ಅವ್ರ ಅಜ್ಜಿ ತಾತ ಮನೆಗೆ ಹೋದ. ನಮ್ಮ ಕುರುಬ್ರಳ್ಳಿನಲ್ಲಿ ಚೌಡೇಶ್ವರಿ ಜಾತ್ರೆ ನಡೀತಾ ಇದೆ, ಚೌಡೇಶ್ವರಿ ಹಬ್ಬ ನಡೀತಾ ಇದೆ. ಆ್ಯಕ್ಚುಲಿ ನೆನ್ನೆ ನಾನು ಹೋಗೋಣ ಅಂತೆಲ್ಲ ಅಂದ್ಕೊಂಡೆ, ಬಟ್ ಯಾಕೋ ಗೊತ್ತಿಲ್ಲ, ಚಿಕ್ಕಪೇಟೆಯಿಂದ ಬಂದಾಗಿಂದ ಫುಲ್ಲು ಥ್ರೋಟ್ ಇನ್ಫೆಕ್ಷನ್ ಆಗಿಬಿಟ್ಟು ಗಂಟಲೆಲ್ಲ ನೋವು ಮತ್ತು ಚಳಿ ಜ್ವರ. ಸೊ ಹಂಗೂ ನೆನ್ನೆ ಶುಕ್ರವಾರ ಅಲ್ವಾ ಅಂತ ಎದ್ಬಿಟ್ಟು ಎಲ್ಲ ಕೆಲಸ ಮಾಡಿ ನಾನು ಸ್ನಾನ ಎಲ್ಲ ಮಾಡಿ ದೇವ್ರ ಪೂಜೆ ಮಾಡೋಣ ಅಂತ ಹೋದರೆ ಆಗಲೇ ಇಲ್ಲ, ಫುಲ್ಲು ಚಳಿ ಜ್ವರ ಬಂದ್ಬಿಡ್ತು. ಕೈಯೆಲ್ಲ ಒಂಥರ ಪೇಯ್ನ್ ಸ್ಟಾರ್ಟ್ ಆಗಿಬಿಡ್ತು, ಗಂಟಲು ನೋವು, ಹಿಂಸೆ ಆಗಿಬಿಡ್ತು ನನಗೆ. ಆಮೇಲೆ ನನ್ನ ಮಗ ಬಂದಮೇಲೆ ಅವನ ಕೈಲೇ ದೀಪ ಎಲ್ಲ ಹಚ್ಚಿಸ್ದೆ. ಸರಿ ನಾನು ಬರ್ತೀನಿ ನೋಡಿ, ಏಕೆಂದರೆ ಚೌಡೇಶ್ವರಿ ಹಬ್ಬದಲ್ಲಿ ಶುಕ್ರವಾರನೇ ದೇವ್ರನ್ನ ಹೊರಗಡೆ ಎಲ್ಲ ಕೂರಿಸಿ ಅಲಂಕಾರ ಎಲ್ಲ ಮಾಡಿ ಇದೆಲ್ಲ ಮಾಡ್ತಾರೆ, ಹೋಮ ಎಲ್ಲ ಮಾಡ್ತಾರೆ. ನಾನು ನೋಡ್ಕೊಂಬಂದಂಗಾಗುತ್ತೆ ದೇವ್ರನ್ನ ಅಂಥೇಳಿ ಅಂದ್ಕೊಂಡೆ ರೆಡಿ ಆದೆ. ಬಟ್ ಆಗಲಿಲ್ಲ, ಆ ವೆದರು ಫುಲ್ ಚಳಿ ಕೋಲ್ಡ್ ಇದ್ದಿದ್ದರಿಂದ ನನಗೆ ಹೊರಗಡೆ ಹೋಗೋಕ್ಕೆ ಆಗಿಲ್ಲ. ಆಮೇಲೆ ನಾನು ಬರಲ್ಲ, ನೀವು ಹೋಗಿ ಬಂದುಬಿಡಿ ಬಿಟ್ಬಿಟ್ಟು ಅಂಥೇಳಿ ಅವನು ಹೋಗಿ ಬಿಟ್ಬಿಟ್ಟು ಬಂದರು. ಆಮೇಲೆ ನಾನು ಮಾಡ್ಕೊಂಡೆ ಅಷ್ಟೇ. ಆಮೇಲೆ ಮತ್ತೆ ಬೆಳಗ್ಗೆಯಿಂದ ಕೂಡ ನಾನೇನು ಬ್ಲಾಗ್ನ ಮಾಡ್ಕೊಳ್ಳಿಲ್ಲ. ಇವತ್ತಂತೂ ನನ್ನ ಮಗ ಅಕ್ಕಪಕ್ಕ ಇದ್ದರೆ ಅದು ಇದು ಅಂದ್ಕೊಂಡು ಮಾತಾಡ್ಕೊಂಡು ಏನೋ ಒಂದು ಟೈಮ್ ಪಾಸ್ ಆಗ್ತಾ ಇರುತ್ತೆ. ಬಟ್ ಇವತ್ತು ಇವ್ರಿಗೂ ಮೀಟಿಂಗ್ ಇರೋದರಿಂದ ಅವರು ಕೂಡ ಇವತ್ತು ಲೇಟಾಗಿ ಮನೆಗೆ ಬರ್ತಾರೆ. ಅವ್ರು ಬರೋದೇ 9:30-10 ಗಂಟೆ ಆಗಿಬಿಡುತ್ತೆ. ಇವನು ಬರೇ ಅಲ್ಲೇ ಹೋಗಿದ್ದಾನೆ ಅಪ್ಪಾಜಿ ಮನೆಗೆ. ಅದು ಬೆಳಗ್ಗೆಯಿಂದ ಅಲ್ಲಿ ಕೂತೆ ಒಂದಷ್ಟು ಡೆಕೋರೇಷನ್ದೆಲ್ಲ ರೆಡಿ ಮಾಡಿಕೊಂಡೆ. ಇವತ್ತು ಹ್ಯಾಂಗಿಂಗ್ ಥರದ್ದು ಮಾಡೋಣ ಅಂತೆಲ್ಲ ಅಂದ್ಕೊಂಡು ಎಲ್ಲ ಪೆಟಲ್ಸ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಬ್ಯಾಕ್ ಸೈಡ್ ಹ್ಯಾಂಗಿಂಗ್ ಥರ ಮಾಡೋಣ ಅಂತ ಆಲ್ಮೋಸ್ಟ್ ಎಲ್ಲ ಪೆಟಲ್ಸ್ನು ಕೂಡ ಇದರೊಳಗಡೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಅದನ್ನು ಮಾಡಬೇಕು. ಏನಂದರೆ ಇವತ್ತು ದೇವಸ್ಥಾನಕ್ಕೂ ಕೂಡ ಹೋಗಿಲ್ಲ. ಇವತ್ತು ಸ್ಯಾಟರ್ಡೆ ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಹೋಗ್ತಾ ಇದ್ನಲ್ಲ, ಹೋಗೋಕ್ಕಾಗಲಿಲ್ಲ. ಮೀಟಿಂಗ್ ಇದ್ದಿದ್ದರಿಂದ ಅವರು ಲೇಟಾಗಿ ಬರ್ತಾರೆ. ಸೊ ಈಗ ನಾನೊಬ್ಬಳೇ ಅಂತೂ ಹೋಗಿ ಅಷ್ಟೊತ್ತಿಗೆ ಬರೋಕ್ಕಾಗಲ್ಲ. ಹಾಗಾಗಿ ಇವತ್ತು ದೇವಸ್ಥಾನಕ್ಕೆ ಹೋಗಲಿಲ್ಲ, ನಾನು ಮಿಸ್ ಆಯಿತು. ಹೋಗೋದಿದ್ರೂ ಮಿಸ್ ಆಯಿತು. ಅದೊಂದು ಬೇಜಾರಾಗುತ್ತೆ. ಏನೋ ಮಂತ್ಲಿ ಪೀರಿಯಡ್ ಪ್ರಾಬ್ಲಮ್ ಆ ಥರದ್ದೆಲ್ಲ ಇದೆ, ಏನು ಅನಿಸಲ್ಲ. ಈ ಥರ ಎಲ್ಲ ನಾರ್ಮಲಾಗಿದ್ದು ಹೋಗಿ ಬರಲಿಲ್ವಲ್ಲ ಅಂತ ಅದೊಂದು ಬೇರೆ ಫೀಲ್ ಆಯಿತು. ಲಾಸ್ಟ್ ವೀಕು ಹಂಗೆ ಮಿಸ್ ಆಯಿತು ನಾನು. ಅವತ್ತು ಕೂಡ ಅವ್ರಿಗೆ ಮೀಟಿಂಗ್ ಇತ್ತು ಅಂಥೇಳಿ ಅವತ್ತು ಹೋಗೋಕ್ಕಾಗಿಲ್ಲ. ಸೊ ಈ ವೀಕು ಹಂಗೆ ಆಯಿತು. ಏನು ಮಾಡೋಕ್ಕಾಗಲ್ಲ, ನೋಡೋಣ ನೆಕ್ಸ್ಟ್ ವೀಕ್ ಏನಾಗುತ್ತೆ ಅಂಥೇಳಿ. ಸೊ ಹಾಗಾಗಿ ಹೋಗಲಿಲ್ಲ. ಇವಾಗ ಕಾಫಿ ಮಾಡ್ಕೊಂಡು ಸುಮ್ಮನೆ ಹಾಗೆ ಕೂತ್ಕೊಂಡಿದ್ದೆ. ಚಿಕ್ಕಪೇಟೆಯಿಂದ ಏನೇನೆಲ್ಲ ತೊಗೊಂಬಂದಿದ್ನಲ್ಲ, ಅದು ವೀಡಿಯೋ ಕೂಡ ಮಾಡಿರಲಿಲ್ಲ ನಾನು. ಅದು ಹಂಗೆ ವೀಡಿಯೋದೆಲ್ಲ ಅಟ್ಯಾಚ್ ಮಾಡೋಣ, ಯಾಕೆಂದರೆ ಒಂದೊಂದೇ ವೀಡಿಯೋ ಎಳ್ಕೊಂಡು ಹೋಗೋದು ಯಾಕೆ, ಒಂದೇ ವೀಡಿಯೋದಲ್ಲಿ ತೋರಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಅದೊಂದು ವೀಡಿಯೋ ಮಾಡಿಕೊಂಡೆ. ಕಾಫಿ ಮಾಡ್ಕೊಂಡು ಕುಡಿದೆ. ಇವಾಗ ಅದು ಏನಿದೆ ಅದು ಕೂಡ ವೀಡಿಯೋ ಮಾಡಿಬಿಟ್ಟು ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿಬಿಡ್ತೀನಿ ಅಷ್ಟೇ. ಅದೇನೆಂದರೆ ಸೂಜಿ ಬೇಕು, ಅದಕ್ಕೆ ದಪ್ಪ ಸೂಜಿ. ಇಲ್ಲಿ ನಮ್ಮ ಮನೆ ಹತ್ರ ಇರೋ ಅಂಗಡಿಗಳಲ್ಲಿ ನೈಟ್ ಈ ಥರ ಇದಾಯಿತು ಅಂತಂದರೆ ಲೈಟ್ ಹಾಕಿದ್ರು ಅಂದರೆ ಸೂಜಿಗಳು ಕೊಡೋದಿಲ್ಲ. ನನ್ನ ಹತ್ರನೇ ಇರ್ಬೋದು, ಮೇ ಬಿ ನೋಡ್ತೀನಿ. ದೊಡ್ಡದು ಸೂಜಿ ಇದ್ದರೆ ಅದನ್ನು ತೊಗೊಂಡು ಹಾಗೆ ಪೋಣಿಸ್ಬೋದು. ಸೊ ನೋಡೋಣ ಎಷ್ಟಾಗುತ್ತೆ ಅಷ್ಟೆಲ್ಲ ಇದು ಮಾಡಿಬಿಟ್ಟು ನಾಳೆ ನಾವು ಕೂಡ ಹೋಗಬೇಕು ಕುರುಬ್ರಳ್ಳಿಗೆ. ಮನೆಯಲ್ಲಿ ಕೆಲಸ ಮುಗಿಸಿ ಪೂಜೆ ಮಾಡಿ ಆಮೇಲೆ ಕುರುಬ್ರಳ್ಳಿಗೆ ಹೋಗ್ತೀವಿ, ನಾನು ಹಸ್ಬೆಂಡ್ ಇಬ್ಬರೂ. ಇವಾಗ ಸದ್ಯಕ್ಕೆ ನೋಡ್ತೀನಿ ಆಗುತ್ತಾ ಏನು. ಪೆಟಲ್ಸ್ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಂಬಿಟ್ಟಿದ್ದೀನಿ. ಇನ್ನೇನಿದ್ರು ಜಸ್ಟ್ ಅದನ್ನು ಸ್ಟಿಕ್ ಮಾಡ್ಕೊಂಡು ಹೋಗೋದು ಅಷ್ಟೇ. ಆ ಗ್ಲೂಗನ್ ಇಟ್ಕೊಳ್ಳೋದೇ ಕಷ್ಟ. ನನ್ನ ಮಗ ಇದ್ದಿದ್ರೆ ಗೊತ್ತಾ, ಅವ್ನು ಗ್ಲೂ ಹಾಕಿ ಕೊಡ್ತಾನೆ, ನಾನು ನೀಟಾಗಿ ಜೋಡಿಸ್ಕೊಂಡು ಹೋಗ್ಬಿಡ್ತೀನಿ. ಸೊ ನೋಡೋಣ, ಹಸ್ಬೆಂಡು ಏನಾದರೂ ಬೇಗ ಬಂದರೆ ಅವ್ರನ್ನ ಕೂರಿಸ್ಕೊಂಡು ಹಂಗೆ ಮಾತಾಡ್ಕೊಂಡು ಮಾಡಿಬಿಡ್ತೀವಿ. ಇಲ್ಲ ಅಂದೇನು ಗೊತ್ತಾ, ಗ್ಲೂ ತುಂಬ ವೇಸ್ಟ್ ಆಗುತ್ತೆ. ಅದು ಹಾಗೆ ಇಟ್ಟರೆ ಹಾಗೆ ಹೋಗ್ತಾನೇ ಇರುತ್ತೆ ಗ್ಲೂ. ಅದಕ್ಕೋಸ್ಕರ ನೋಡ ಹೆಂಗಾಗುತ್ತೆ ಆಗಿದ್ದನ್ನ ಬ್ಲಾಗಲ್ಲಿ ಹಾಗೆ ಶೇರ್ ಮಾಡ್ತೀನಿ ಆಯಿತಾ. ಇದು ಇವತ್ತೇ ನಾನು ಹೇಳಬೇಕು ಅಂದರೆ ಟ್ಯೂಸ್ಡೇ ಅಂತ ಅಂದ್ಕೊಳ್ತೀನಿ. ನಾನು ಚಿಕ್ಕಪೇಟೆಗೆ ಹೋಗಿ ಬಂದಿದ್ದು. ಆವತ್ತು ಮಳೆನಲ್ಲಿ ನೆಂದಿದ್ದು ಫುಲ್ಲು. ನೆಕ್ಸ್ಟ್ ಡೇಯಿಂದನೇ ಸ್ಟಾರ್ಟ್ ಆಯಿತು ನನಗೆ ಥ್ರೋಟ್ ಇನ್ಫೆಕ್ಷನು, ಮೈಕೈನು ಈ ಥರ ಹಿಂಗೆ ಫೋಲ್ಡ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಅವಾಗೆಲ್ಲ ಚಿಕನ್ ಗುನ್ಯಾ ನೆನಪಿದ್ರೆ ಗೊತ್ತಾಗುತ್ತೆ, ಈ ಜಾಯಿಂಟ್ಸ್ ಎಲ್ಲ ಹೆಂಗೆ ಪೇಯ್ನ್ ಆಗ್ತಾಯಿತ್ತು ಅಂತ. ಆ ಥರ ಪೇಯ್ನ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಅದಾಗಿ ನೆಕ್ಸ್ಟ್ ಡೇ ಕೂಡ ನಾನಿಲ್ಲಿ ಅಂದ್ರಳ್ಳಿ ಜಾತ್ರೆ ಏನೋ ಇದೆ, ನಮ್ಮ ಮನೆಯಿಂದ ಸ್ವಲ್ಪ ಮುಂದೆ ಆ ಕಡೆ ಹೋದರೆ ಅಂದ್ರಳ್ಳಿ ಇದೆ. ಸೊ ಅಲ್ಲಿ ಜಾತ್ರೆ ನೋಡ್ಕೊಂಬರೋಣ ಅಂತ ಹೋಗಿದ್ನ. ಅಲ್ಲಿ ಪಾಪ ದೇವ್ರನ್ನೆಲ್ಲ ಏನೇನೋ ಪೂಜೆ ಮಾಡ್ತಾಯಿದ್ದಾರೆ. ನನಗೆ ನಿಂತ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಅಲ್ಲಿ ಒಂಥರ ತಲೆ ಸುತ್ತದಂಗೆ ಆಗ್ತಾಯಿದೆ, ಹೆಂಗೆಂಗೋ ಆಗ್ತಾಯಿದೆ. ಫಸ್ಟ್ ಟೈಮ್ ಅನ್ಕೋತೀನಿ ಆ ಥರ ದೇವ್ರನ್ನ ನೋಡಿದೆ ನಾನು ಬಂದಿರೋದು. ಆಗ್ತಾಯಿಲ್ಲ ನನಗೆ. ನಡೀರಿ ಮನೆಗೆ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಕರ್ಕೊಂಬಂದ್ಬಿಟ್ಟೆ ಅವ್ರನ್ನ.
ಅಷ್ಟು ಟಯರ್ಡ್ ಆಗಿಬಿಟ್ಟಿತ್ತು. ಅದಾಗಿ ನೆಕ್ಸ್ಟ್ ಡೇಯಿಂದ ನಾನು ಹೀಗೆ ಮಲ್ಕೊಳ್ಳೋದು, ಕೆಲಸ ಮಾಡೋದು, ಆದ ಕೆಲಸ ಮಾಡೋದು, ಎಲ್ಲನೇ ಮಲ್ಕೊಳ್ಳೋದು, ಈ ಥರನೇ ಮಾಡ್ತಾಯಿದ್ದೀನಿ. ಇವತ್ತು ಸ್ವಲ್ಪ ಬೆಟರ್ ಹೇಳಬೇಕು ಅಂದರೆ. ಈಗಲೂ ಕೂಡ ಒಂದು ಟ್ಯಾಬ್ಲೆಟ್ ಹಾಕ್ಕೋತೀನಿ, ಏಕೆಂದರೆ ಈವ್ನಿಂಗ್ ಆಯಿತು ಅಂದರೆ ಒಂಥರ ಚಳಿ ಚಳಿ ಆ ಥರ ಅನಿಸುತ್ತೆ ನನಗೆ. ಸೊ ಹಂಗಾಗಿ ಈವ್ನಿಂಗು ಟ್ಯಾಬ್ಲೆಟ್ ಹಾಕ್ಕೊಂಡು ನೈಟ್ ಮಲಗುವಾಗ ಒಂದು ಟ್ಯಾಬ್ಲೆಟ್ ಹಾಕ್ಕೊಂಡು ಮಲ್ಕೊಳ್ಳೋದು ಅಷ್ಟೇ. ಅವತ್ತಿಂದ ಮಾತಾಡಿರ್ಲಿಲ್ವಲ್ಲ ನಾನು, ಜಾತ್ರೆಗೆ ಹೋಗಿದ್ದು ಒಂದಷ್ಟು ವೀಡಿಯೋ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ ಏನೂ ಮಾತಾಡಿರಲಿಲ್ಲ. ಸೊ ಹಾಗೆ ಮಾತಾಡೋಣ ಅಂತೇಳಿ ಕೂತ್ಕೊಂಡು ಅಷ್ಟೇ. ಮಾತಾಡ್ತಾ 6 ನಿಮಿಷ ಆಗೋಯ್ತು ಇವಾಗ ಆಲ್ರೆಡಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ಸಂಡೇ ಮಾರ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಿನ್ನೆ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದೆ, ಬಟ್ ಆಗಲಿಲ್ಲ ಕಂಟಿನ್ಯೂ ಮಾಡೋಕ್ಕೆ. ಇವ್ರು ಬಂದಿದ್ದು ಲೇಟ್ ಆಯಿತು. ಫೋನ್ ಮಾಡಿಬಿಟ್ಟು ಬರ್ತಾಯಿದ್ದೀನಿ ಅಂಥೇಳಿ ಫೋನ್ ಮಾಡಿದ್ರು. ರಾಜಾಜಿನಗರಲ್ಲಿದ್ದೀನಿ ಅಂಥೇಳಿ 8:15 ಏನೋ ಫೋನ್ ಮಾಡಿದ್ರು. ಇನ್ನೇನು ಅರ್ಧ ಗಂಟೆ ಬಂದುಬಿಡ್ತಾರೆ ಅಂತ ಅಂದ್ಕೊಂಡ್ರೆ, ಆಮೇಲೇನೋ ಸಡನ್ನಾಗಿ ಮೊಬೈಲ್ ಪ್ರಾಬ್ಲಮ್ ಆಯಿತು ಅಂಥೇಳಿ ಅಲ್ಲಿಗೆ ಹೋಗ್ಬಿಟ್ಟಿದ್ದಾರೆ. ಅದೆಲ್ಲ ರಿಪೇರಿ ಮಾಡಿಸ್ಕೊಂಡು ಮನೆ ಬರೋ ಅಷ್ಟರಲ್ಲಿ 11 ಗಂಟೆ. ಸೊ ಹಾಗಾಗಿ ಟಿ ವಿ ಪ್ರೋಗ್ರಾಮ್ ಬೇರೆ ಬರ್ತಾಯಿತ್ತು, ನೋಡ್ಕೊಂಡಿದ್ಬಿಟ್ಟೆ. ನಾನು ವಿಡಿಯೋ ಏನೂ ಮಾಡೋಕ್ಕೆ ಹೋಗಲಿಲ್ಲ. ಮತ್ತು ನಾನೇನು ಅಂದ್ಕೊಂಡಿದ್ದೆ ಆ ಕೆಲಸ ಕೂಡ ಆಗಲಿಲ್ಲ. ಸೊ ಇವತ್ತೆಲ್ಲ ಕೆಲಸ ಮುಗಿಸಿ, ಇವತ್ತು ಕೆಲಸ ಇದೆ ಅಂಥೇಳಿ ಕೆಲ್ಸಕ್ಕೆ ಹೋಗಿದ್ದಾರೆ. ಎಲ್ಲ ಕೆಲಸ ಮುಗಿಸಿ ಪೂಜೆನೂ ಕೂಡ ಆಯಿತು. ಅವ್ರು ಬಂದಮೇಲೆ ಕುರುಬ್ರಳ್ಳಿಗೆ ಹೋಗಬೇಕು. ನನ್ನ ಮಗ ಅಂತೂ ಆಲ್ರೆಡಿ ಮಾರ್ನಿಂಗಿಂದ 2 ಸಲ ಕಾಲ್ ಮಾಡಿಬಿಟ್ಟವನೇ, ಯಾವಾಗ ಬರ್ತಾಯಿದ್ದೀರಾ ಅಂತ. ಮತ್ತು ಅವ್ನಿಗೇನೋ ಪ್ಯಾಂಟ್ ಬೇರೆ ಬೇಕು ಅಂತೇಳಿ ಕಾಲ್ ಮಾಡಿಲ್ಲ. ಅಲ್ಲಿ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು, ಸಂಜೆ ಮೆರವಣಿಗೆ ಎಲ್ಲ ಬರುತ್ತೆ, ಅದನ್ನು ಕೂಡ ನೋಡಿಕೊಂಡು ಆಮೇಲೆ ನಾವು ಮನೆಗೆ ಬರೋ ಅಂಥದ್ದು. ಸೊ ಹಾಗೆ ಬ್ಲಾಗ್ನ ಕೂಡ ಸ್ಟಾರ್ಟ್ ಮಾಡಿದೆ. ಸ್ಯಾರಿ ಹಾಕ್ಕೊಂಡು ಪೂಜೆ ಮಾಡಿದ್ದೀನಿ. ಇವತ್ತು ನನ್ನ ಮಗ ಅಲ್ಲಿದ್ದಾನಲ್ವಾ, ಆರಾಮಾಗಿ ಇಬ್ಬರು ಗಾಡಿನಲ್ಲಿ ಸ್ಯಾರಿ ಹಾಕ್ಕೊಂಡು ಹೋಗ್ಬೋದು. ಆ ಕಡೆಯಿಂದ ಬರ್ತಾ ಇದ್ದಾರೆ, ಡ್ರೆಸ್ ಹಾಕ್ಕೊಂಡು ತೊಗೊಂಡೋಗ್ಬಿಡ್ತೀನಿ, ಡ್ರೆಸ್ ಹಾಕ್ಕೊಂಡು ಬರ್ತೀನಿ ರಿಟರ್ನ್ ಅಷ್ಟೇ. ಇದು ಹಾಕ್ಕೊಂಡ್ರೆ ಏನು ಗೊತ್ತಾ, ಸ್ಯಾರಿ ಹಾಕ್ಕೊಂಡ್ರೆ 3 ಜನ ಹೋಗೋಕ್ಕಾಗಲ್ಲ. ಇವತ್ತು ನನ್ನ ಮಗ ಆಲ್ರೆಡಿ ಅಲ್ಲೇ ಇದ್ದಾನಲ್ವ, ನಾವಿಬ್ಬರೇ ಹೋಗೋದು ಇಲ್ಲಿಂದ ಅಂದ್ಬಿಟ್ಟು ಸ್ಯಾರಿ ಹಾಕ್ಕೊಂಡೆ. ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಲ್ಲ ಅಂಥೇಳಿ. ಜೊತೆಗೆ ಮೊನ್ನೆ ಜಾತ್ರೆಯಿಂದ ತಂದಿರೋ ಅಂಥ ಬ್ಯಾಂಗಲ್ ಕೂಡ ಹಾಕ್ಕೊಂಡಿದ್ದೀನಿ, ಮಲ್ಟಿ ಕಲರ್ ಬ್ಯಾಂಗಲ್. ಸೊ ಪೂಜೆ ಆಯಿತು. ನನ್ನ ಫ್ರೆಂಡ್ ಫೋನ್ ಮಾಡ್ತಾಯಿದ್ದಾಳೆ, ಆಮೇಲಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಆಯಿತಾ. ಇವಾಗ ಹೊರಡ್ತಾ ಇದ್ದೀನಿ. ಟೈಮ್ ಬಂದ್ಬಿಟ್ಟು ಆಲ್ರೆಡಿ 2:30 ಆಗ್ತಾಯಿದೆ. ಇವಾಗ ಹೊರಡ್ತಾ ಇದ್ದೀನಿ. ಇಷ್ಟೊತ್ತಿಗೆ ಹೋಗಿ ದೇವ್ರ ಪೂಜೆಗೆಲ್ಲ ಇದು ಮಾಡ್ಕೊಂಬರ್ಬೇಕಾಗಿತ್ತು, ಬಟ್ ಇವತ್ತು ಲೇಟ್ ಆಯಿತು. ಕೆಲಸ ಇದ್ದಿದ್ದರಿಂದ ಲೇಟ್ ಆಯಿತು. ಸೊ ಹೊರಡೋಣ ಮನೆಗೆ. ಫಸ್ಟ್ ಹೋಗಿದ ತಕ್ಷಣ ದೇವ್ರ ದರ್ಶನ ಮಾಡಿಬಿಟ್ಟು ಆಮೇಲೆ ಮನೆಗೆ ಹೋಗ್ತೀನಿ ಅಷ್ಟು, ಇನ್ನೇನು ಮಾಡೋಕ್ಕಾಗಲ್ಲ. ಮನೆ ಬಿಟ್ಟಾಗಲೇ 2:15 ಆಗಿತ್ತು. ಸೊ ಅಲ್ಲಿ ಹೋಗೋ ಅಷ್ಟರಲ್ಲಿ 2:15. ನಾನು ಅದಕ್ಕೆ ಮನೆಗೆ ಹೋಗಲಿಲ್ಲ, ಡೈರೆಕ್ಟ್ ಟೆಂಪಲ್ಗೆ ಹೋದೆ. ಅವತ್ತು ಹಬ್ಬ ಇರೋದ್ರಿಂದ ಇಡೀ ದಿನ ಓಪನ್ ಇರುತ್ತೆ ದೇವಸ್ಥಾನ, ಯಾವಾಗ ಬೇಕಾದರೂ ಹೋಗ್ಬೋದು. ಸೊ ಹೋದ್ವಿ. ಫಸ್ಟಿಗೆ ದೇವರ ಅಲಂಕಾರ ನೋಡ್ಬೋದು ಯಾವ ರೀತಿ ಮಾಡಿದ್ದಾರೆ ಅಂತ. ನಾನು ಹಳೆ ವ್ಲಾಗೆಲ್ಲ ನೀವು ನೋಡಿದರೆ ಗೊತ್ತಾಗುತ್ತೆ. ನಾನು ತುಂಬ ನಂಬೋವಂಥ ದೇವರಿದು. ಸೊ ನನ್ನ ಅಲ್ಲಿದ್ದಾಗಂತೂ ಎವ್ರಿ ಫ್ರೈಡೇ ನಾನು ಹೋಗ್ತಾ ಇದ್ದಿದ್ದು ಟೆಂಪಲ್ಗೆ. ಬಟ್ ಇಲ್ಲಿ ಬಂದಮೇಲೆ ಹೋಗೋಕ್ಕಾಗ್ತಾಯಿಲ್ಲ. ನಾನು ಸಮ್ಟೈಮ್ಸ್ ಹೋದಾಗ ಏನಾದ್ರು ನಾನ್ ವೆಜ್ ತಿಂದ್ಬಿಟ್ಟಿರ್ತೀನಿ, ಅಥವಾ ನಾ ಹೋಗೋ ಟೈಮಿಗೆ ದೇವಸ್ಥಾನ ಕ್ಲೋಸಿಂಗ್ ಟೈಮ್ ಇರುತ್ತೆ. ಸೊ ಹಂಗಾಗಿ ಹೋಗೋಕ್ಕೆ ಆಗೋದಿಲ್ಲ. ಹೊರಗಡೆಯಿಂದ ಸುಮ್ಮನೆ ಕೈ ಮುಕ್ಕೊಂಡು ಬರ್ತೀನಿ. ಹಬ್ಬ ಅಲ್ವಾ, ಈಗ ಲೇಟಾಗಿತ್ತು ಆಲ್ರೆಡಿ. ಸೊ ಇನ್ನು ಮನೆಗೆ ಹೋಗಿ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ನಾನು ಬರೋ ಅಷ್ಟರಲ್ಲಿ ಇನ್ನೂ ಲೇಟ್ ಆಗಿಬಿಡುತ್ತೆ. ಮತ್ತು ಸಂಜೆ ಮೆರವಣಿಗೆ ಕೂಡ ಹೊರಟ್ಬಿಡುತ್ತೆ ದೇವರು. ಅಂದರೆ ಗರ್ಭಗುಡಿ ದೇವರಲ್ಲ, ಮೆರವಣಿಗೆ ದೇವರು ಸಪ್ರೇಟಾಗಿ ಇಟ್ಟಿದ್ದಾರೆ ಹೊರಗಡೆ. ಅದನ್ನು ಮೆರವಣಿಗೆ ಮಾಡ್ತಾರಲ್ವ, ಮನೆ ಹತ್ರ ಎಲ್ಲ ಬರುತ್ತೆ, ಅದನ್ನು ನೋಡಬೇಕು ಅಂದ್ಬಿಟ್ಟು ನಾನು ಫಸ್ಟಿಗೆ ಹೋಗ್ತಾನೆ ಟೆಂಪಲ್ಗೆ ಹೋದೆ. ಹೋಗ್ಬಿಟ್ಟು ದೇವ್ರನ್ನ ಬೇಡ್ಕೊಂಡು ಕೈ ಮುಗಿದು ಒಂದು ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ದು ಪ್ರಸಾದ ಎಲ್ಲ ತಗೊಂಡು ಅಲ್ಲಿಂದ ಮತ್ತೆ ನಾವು ಮನೆಗೆ ಹೋಗಿದ್ದಂಥದ್ದು.
ಇನ್ನು ದೇವಸ್ಥಾನದ ಒಳಗೆ ಹೊರಗೆ ಎಲ್ಲ ಈ ಥರ ತುಂಬ ಚೆನ್ನಾಗಿ ಅಲಂಕಾರ ಕೂಡ ಮಾಡಿದರು. ಇನ್ನು ಮೆರವಣಿಗೆ ಮೂರ್ತಿ ಏನಿದೆ ಅದನ್ನು ಈಗ ಅಲ್ಲೇನೋ ಪೆಂಡಲ್ ಕಾಣ್ತಾ ಇದೆ ನೋಡಿ, ಅಲ್ಲಿ ಕೂರಿಸಿರ್ತಾರೆ. ಅಲ್ಲಿ ಏನಂದರೆ ಇವಾಗ ಅಲಂಕಾರ ನಡೀತಾ ಇತ್ತು, ಹಾಗಾಗಿ ಕ್ಲೋಸ್ ಮಾಡಿಬಿಟ್ಟಿದ್ರು. ಮಾರ್ನಿಂಗ್ ಹೋಗಿದ್ರೆ ಅಲ್ಲಿ ಕೂಡ ಪೂಜೆ ಎಲ್ಲ ಮಾಡಿಕೊಡ್ತಾಯಿದ್ರು. ಏನೋ ಓಡಿಸ್ಬೇಕು. ದೇವಸ್ಥಾನಕ್ಕೆ ಹೋಗಿ ಬಂದ್ವಿ, ಆದರೆ ಇದು ಇಲ್ಲಿ ಮೆರವಣಿಗೆ ಮಾಡೋದಕ್ಕೆ ಅಲಂಕಾರ ಮಾಡ್ತಾಯಿದ್ದಾರೆ. ಸೊ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಸಂಜೆ ಬರುತ್ತೆ ಮೆರವಣಿಗೆ, ಆವಾಗ ವಿಡಿಯೋ ಮಾಡ್ಕೊಳ್ಳೋದು. ಲೇಟ್ ಆಯಿತು ಇವರಿಂದ. ಅದಾ ನನ್ನ ಮಂಜು ಅದೇನು ಕ್ರೇಜು ಅದರಲ್ಲಿ ಅಲ್ಲ. ಅಲ್ಲಿ ಎಂಟ್ರಿ ಕೊಟ್ಟಿದ್ದ ಅಷ್ಟೂ ಅದೇ ಹೇಳ್ತಾವನೆ, ಕವರ್ ತರಕ್ಕೆ ಹೋಗಿದ್ದೆ ಅಂತ. ದೇವ್ರ ದರ್ಶನ ಮಾಡ್ಕೊಂಡು ಇವಾಗ ಮನೆಗೆ ಬರ್ತಾಯಿದ್ದೀನಿ. ನನ್ನ ಮಗ ಇಲ್ಲೇ ಅವನೇ ಗಮನಿಸ್ತಾಯಿದೆ. ಸಾಂಬಾರು, ಚಿಕನ್ ಸಾಂಬಾರು ಏನು ಸುಸ್ತ. ಫುಲ್ ಬಾಟ್ಲ್ ಎತ್ತಾವೆ. ಹೌದಾ, ಅದೇ ಗೊತ್ತಾಯ್ತು. ಹಾಕಿದ್ರೆ ಹಿಂಗೆ ಪೇಪರ್ ಎಲ್ಲ ಪುರ್ರ ಅಂತ ಇರುತ್ತಲ್ಲ ಅದು. ಮಂಜು ಯಾವ್ಯಾವ ಕಲರ್ ತಂದಿದ್ಯೋ? ಎಷ್ಟಾಯ್ತು ಅದಕ್ಕೆ? ಅಲ್ಲ, ನಾನೇ ಕಲರ್ ಪೇಪರ್ಗಳನ್ನ ಕಟ್ ಮಾಡಿ ಕೊಡ್ತಾ ಇದ್ದೆ. 2,500 ಕೊಟ್ಟಿದ್ರೆ. ಮನೆಗೆ ಹೋಗಿದ ತಕ್ಷಣ ಏನು ವ್ಲಾಗ್ನ ನಾನು ಕಂಟಿನ್ಯೂ ಮಾಡಲಿಲ್ಲ. ಸ್ವಲ್ಪ ಹೊತ್ತು ಕೂತ್ಕೊಂಡು ಊಟ ಎಲ್ಲ ಮಾಡಿ ಎಲ್ಲರ ಜೊತೆ ಮಾತಾಡಿ ಸ್ವಲ್ಪ ಹೊತ್ತು ಆದಮೇಲೆ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅಷ್ಟರಲ್ಲಿ ಮೇಘನ ಜೀವನ್ ಕೂಡ ಬಂದರು. ಸಿರಿನ್ ಕಟ್ಕೊಂಡು ಬಂದಿದ್ರ. ಮನೇಲಿ ಎಲ್ಲ ಮಕ್ಕಳು ಅವಳನ್ನ ಎತ್ಕೊಳ್ಳೋದಕ್ಕೆ ಹೋದರು. ಸೊ ಅವಳಿಗೆ ಒಂಥರ ಗಾಬರಿ ಆದಂಗಾಗಿ ಅಳೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಮತ್ತು ಅವ್ರ ಅಮ್ಮ ಹತ್ರನೇ ಅಪ್ಪ ಹತ್ರನೇ ಇರಬೇಕು ಅನ್ನೋ ಥರ. ಎಲ್ಲರೂ ಅವ್ರ ಹತ್ರ ಹೋಗಲಿ ಅಂತೇಳಿ ಆಸೆಯಿಂದ ಎತ್ಕೊಳ್ಳೋಕೆ ಹೋಗ್ತಾಯಿದ್ರು. ಬಟ್ ಅವಳಿಗೆ ಏನೋ ಒಂಥರ ಅದು ಹೊಸದು ಅನ್ನಿಸ್ತಿತ್ತು. ಹಾಗಾಗಿ ಅವಳು ಸ್ವಲ್ಪ ಹೊತ್ತು ಅಡ್ಜಸ್ಟ್ ಆಗಲಿ ಅಂತ ಏನೇನೋ ಕೊಟ್ಟು ಆಟ ಎಲ್ಲ ಆಡಿಸಿ ಸರ್ಕಸ್ ಮಾಡ್ತಾಯಿದ್ವಿ. ಮಗುಗೆ ಕೊಡಿ. ಅಯ್ಯೋ, ಅಷ್ಟಾತ್ರ ಬರ್ಬೇಡ ಕಣ, ಹಂಗ್ ಮಾಡ್ಬಿಟ್ಟು ಹಾಗೆ ಫ್ರೆಂಡ್ ಮಾಡ್ಕೊಂಡು ಅವನು ಬಬ್ಲು. ಇವತ್ತು ಹೋಗೋವರೆಗೂ ಬಬ್ಲು. ಪ್ರಕೃತಿ ವಿಸ್ಮಯ ಅನ್ನೋದಿದೆ ಅಂತ ಅಂದ್ಕೊಳ್ತೀನಿ. ಸೊ ದೇವನ್ನೆಲ್ಲ ಎತ್ತುತ್ತಾ ಇದ್ರು. ಅಂದರೆ ತಮಟೆ ಸೌಂಡ್ ಎಲ್ಲ ಬರ್ತಾ ಇತ್ತಲ್ಲ, ವೀಡಿಯೋ ಮಾಡೋಣ ಮೇಲೆ ಹೋಗಿ ನೋಡೋಣ ಕಾಣಿಸುತ್ತಾ ಅಂತೇಳಿ ಮೇಲೆ ಹೋದರೆ ಅಲ್ಲಿ ನೋಡಿದ್ರೆ ಮಳೆ ಸ್ಟಾರ್ಟ್ ಆಯಿತು. ಬಟ್ ಇನ್ನೊಂದು ಸೈಡ್ ಏನಿದೆ ಅಲ್ಲ, ಅಲ್ಲಿ ಜೋರು ಮಳೆ ಬೀಳ್ತಾ ಇತ್ತು ಅನಿಸುತ್ತೆ. ಆ ಒಂದು ಸೀನ್ ಏನಿದೆ ಅಲ್ಲ, ಅದು ನೋಡಿ ನನಗೆ ಇಷ್ಟ ಆಯಿತು. ಸೊ ಹಾಗಾಗಿ ಒಂದು ವೀಡಿಯೋ ಮಾಡಿಕೊಂಡೆ. ಇನ್ನು ನಮ್ಮ ಕಡೆನೂ ಮಳೆ ಜಾಸ್ತಿ ಆಯಿತು ಅಂದ್ಬಿಟ್ಟು ನಾವು ಕೆಳಗಡೆ ಬಂದ್ಬಿಟ್ವಿ. ಬಂದಾಗ ಇದೊಂದು ಇಯರಿಂಗ್ಸ್ನ ತೋರಿಸ್ತಾಯಿದ್ರು, ಅದಕ್ಕೆ ಸಿರಿಗೆ ತೊಗೊಂಡು ಬಂದಿದ್ದೀನಿ ಅಂತ. ಸೊ ಚೆನ್ನಾಗಿತ್ತು. ಆಮೇಲೆ ಬ್ಯಾಂಗಲ್ ಕೂಡ ತೋರಿಸಿದ್ರು ಅವರು. ಸೊ ನೋಡು ಯಾವ ಥರ ಇದೆ ಬ್ಯಾಂಗಲ್ ಅಂಥೇಳಿ. ಚೆನ್ನಾಗಿತ್ತು ಬ್ಯಾಂಗಲ್. ಹಂಗೂ ರೇಗಿಸ್ತಾ ಇದ್ದೆ ನಾನು. ನಮ್ಮ ಅದಕ್ಕೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನನಗೆ ಗಿಫ್ಟ್ ತಂದು ಕೊಟ್ಟಿದ್ದಾರೆ, ಗೋಲ್ಡ್ ಬ್ಯಾಂಗಲ್ ಅಂಥೇಳಿ. ನಿನಗೆ ತಂದು ಕೊಟ್ಟಿರೋದು, ಇಟ್ಕೋ ಗಿಫ್ಟು ಅಂತೇಳ್ಬಿಟ್ಟು ಅವರು ರೇಗಿಸ್ತಾಯಿದ್ರು. ಬಟ್ ಚೆನ್ನಾಗಿತ್ತು. ಡಿಸೈನ್ ಏನಿದೆಲ್ಲ ಸಖತ್ತಾಗಿತ್ತು ನಿಜವಾಗ್ಲೂ ಹೇಳಬೇಕು ಅಂತಂದರೆ. ಪಿಂಕ್, ಗ್ರೀನು ಮತ್ತು ವೈಟ್ ಸ್ಟೋನ್ ಇರೋ ಅಂಥದ್ದು ನೋಡಿಕೊಂಡು ಸುಮ್ಮನೆ ಒಂದು ವೀಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡೆ ಅಷ್ಟೇ. ಅವ್ರು ಏನು ತೊಗೊಂಡು ಬಂದು ತೋರಿಸ್ತಾಯಿದ್ರು ಅದನ್ನು.
ಮಳೆ ಅಂತೂ ಅವತ್ತು ಬರೋದು ನಿಲ್ಲೋದು ಹೀಗೆ ಮಾಡ್ತಾನೆ ಇತ್ತು. ಬಟ್ ಆದರೂ ದೇವ್ರ ಮೆರವಣಿಗೆ ಬರಲೇಬೇಕು, ಅದು ಬಂದೇ ಬರುತ್ತೆ. ಅಷ್ಟರಲ್ಲಿ ನಾವು ಕೂಡ ಕಾಫಿ ಎಲ್ಲ ಮಾಡ್ಕೊಂಡು ಕುಡಿದು ಎಲ್ಲ ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ವಿ. ಅಷ್ಟರಲ್ಲಿ ದೇವ್ರು ಕೂಡ ಬಂತ. ಅಂದರೆ ಫಸ್ಟು ಮುಂದೆ ರೋಡ್ಗೆ ಹೋಗುತ್ತೆ, ಅದಾದಮೇಲೆ ಹಿಂದೆ ರೋಡ್ಗೆ ಹೋಗುತ್ತೆ, ಲಾಸ್ಟಿಗೆ ನಮ್ಮ ರೋಡಿಗೆ ಬರುತ್ತೆ. ಏಕೆಂದರೆ ನಮ್ಮದು ಬಂದ್ಬಿಟ್ಟು ಡೆಡ್ ಎಂಡ್ ಏನಿದೆ ಅದು ಅಲ್ಲಿಂದ ಮುಂದೆ ಹೋಗಲ್ಲ ದೇವರು, ಮತ್ತೆ ರಿಟರ್ನ್ ಬರುತ್ತೆ. ಸೊ ಹಾಗಾಗಿ ಇನ್ನು ನಮ್ಮ ರೋಡಿನ ಅಲಂಕಾರ ನೋಡ್ಬೋದು ಯಾವ ರೀತಿ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ಅಂತ. ನಮ್ಮನೆ ಹತ್ರ ಬಂದಾಗ ಒಂದಷ್ಟು ವಿಡಿಯೋ ಕ್ಲಿಪ್ಪಿಂಗ್ನ ನಾನು ತೊಗೊಂಡಿದ್ದೀನಿ. ಏಕೆಂದರೆ ನಮ್ಮನೆ ಮಕ್ಕಳೆಲ್ಲ ಸೇರಿ ಡ್ಯಾನ್ಸ್ ಆಡಿದ್ರು, ಅದು ನೋಡೋಕ್ಕೆ ಚೆನ್ನಾಗಿತ್ತು. ಮತ್ತು ಇನ್ನೇನು ನಮ್ಮ ಭಾವನ ಮಗ ಮಂಜು ಏನು ಅದೇನಂತ ಗೊತ್ತಿಲ್ಲ, ಅದು ಹೇರ್ ಕಂಪ್ರೆಸರ್ ಹಾಕಿ ಇದನ್ನು ಕಲರ್ ಪೇಪರ್ನ ಹೊಡಿತಾರೆ. ಸೊ ಅದೆಲ್ಲ ತೊಗೊಂಡು ಬಂದಿದ್ದೆ, ಅದನ್ನು ಹಾಗೆ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ನೋಡಿ. ಆವತ್ತಿನ ದಿನ ಮಳೆ ಬೇರೆ ಆಗಾಗ ಬರ್ತಾಯಿತ್ತು ನಿಲ್ತಾಯಿತ್ತು, ಹಿಂಗೆ ಆಗ್ತಾಯಿತ್ತು. ಸೊ ಹಾಗಾಗಿ ಡ್ಯಾನ್ಸ್ ಮಾಡೋಕ್ಕೆಲ್ಲ ಏನು ಕಳಿಸಿದ್ರಲ್ಲ ಅವರೆಲ್ಲ ನಮ್ಮ ರೋಡಿಗೆ ಬರಲಿಲ್ಲ, ಜಸ್ಟ್ ತಮಟೆ ಅವರು ಅಷ್ಟೇ ನಮ್ಮ ರೋಡಿಗೆ ಬಂದಿದ್ದು. ಸೊ ಅದೇ ತಮಟೆಗೆ ನಮ್ಮ ಮನೆ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡಿದ್ರು. ಅದಾದಮೇಲೆ ದೇವ್ರ ಮೆರವಣಿಗೆ ಕೂಡ ಬಂತು. ಇನ್ನು ಅಲ್ಲಿ ಪೂಜೆ ಮಾಡಿಸ್ಕೊಂಡು ಬಂದಿರ್ತಾರಲ್ಲ, ಸೊ ಇಲ್ಲಿ ಈಡ್ಗೈ ಅಷ್ಟೇ. ಯಾವಾಗಲೂ ಇಲ್ಲ, ನನ್ನ ಮಗ ಯೂಶ್ವಲಿ ನಮ್ಮ ಮಾವ ಇಲ್ಲ ಅಂದರೆ ನಮ್ಮ ಯಜಮಾನ್ರು ಈಡ್ಕಾಯಿ ಹೊಡಿತಾಯಿದ್ರು. ಈ ಸಲ ಪಾಪ ನಾನು ಹೊಡಿತೀನಿ ಅಂತೇಳಿ ಇಸ್ಕೊಂಡ. ಸ್ಟಾರ್ಟಿಂಗು ತಪ್ಪು ಮಾಡ್ದೆ, ಅಂದರೆ ಅವನು ಕರ್ಪೂರ ಹಚ್ಕೊಂಡು ಜೋರಾಗಿ ಬೆಳಗ್ತಾ ಇದ್ದ. ಸೊ ಹಂಗಾಗಿ ಕರ್ಪೂರ ಕೆಳಗೆ ಬಿದ್ದೋಯ್ತು. ಅದಾದಮೇಲೆ ಹೇಳ್ಕೊಟ್ರು, ಅಲ್ಲಿ ಮೆತ್ತಗೆ ಇದು ಮಾಡು, ಕರ್ಪೂರ ಇಟ್ಕೊಂಡಾಗ ನಿಧಾನವಾಗಿ ಇದು ಮಾಡ್ಕೊಂಡು ಮಾಡಬೇಕು ಅಂತೇಳಿ. ಸೊ ಹಂಗೆ ಮಾಡ್ದೆ. ಅದಾದಮೇಲೆ ದೇವ್ರು ಕೂಡ ಪೂರ್ತಿ ನಮ್ಮ ರೋಡ್ವರೆಗೂ ಮೆರವಣಿಗೆ ಹೋಗಿ ಮತ್ತೆ ರಿಟರ್ನ್ ಬಂತು. ಅಲ್ಲಿವರೆಗೂ ನೋಡ್ಕೊಂಡಿದ್ಬಿಟ್ಟು ಮತ್ತೆ ಇನ್ನೊಂದು ಸಲ ಎಲ್ಲರೂ ಕುತ್ಕೊಂಡು ಒಂದು ಸಲ ಊಟ ಮಾಡಿ ಅಲ್ಲಿಂದ ಹೊರಡ್ವಿ.
ಯಾರಿದು? ದೇವ್ರು ಬಂದೋಯ್ತು, ಊಟನೂ ಆಯಿತು. ಕಬಾಬ್ ಸಾಂಬಾರ್ ತಿನ್ಬಿಟ್ಟು ಆಚೆ ಸಿರಿ 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 ನೋಡೋದೇ ಇಲ್ಲ. ಯಾರ ಯಾರ ಯಾಕೋ ತಲೆ ನೋವ್ತೈತೆ. ನಾನು ಡ್ರೆಸ್ ಚೇಂಜ್ ಮಾಡಿಬಿಟ್ಟೆ. ಇನ್ನೇನು ಮನೆಗೆ ಹೊರಡಬೇಕಲ್ವಾ, ನನ್ನ ಮಗ ಊಟ ಮಾಡ್ತಾವನೆ. ಸೊ ಹಂಗಾಗಿ ಸಾರಿ ಹಾಕ್ಕೊಂಡಂತೂ 3 ಜನ ಹೋಗೋಕ್ಕಾಗಲ್ಲ. ಡ್ರೆಸ್ ಚೇಂಜ್ ಮಾಡಿಬಿಟ್ಟೆ. ಊಟ ಆಗ್ತಾ ಇದ್ದಂಗೆ ಎಲ್ಲರೂ ಅವ್ರವ್ರ ಮನೆಗೆ ಬೇಗ ಬೇಗ ಬಂದ್ವಿ, ಏಕೆಂದರೆ ಮತ್ತೆ ಮಳೆ ಏನಾದ್ರು ಬಂದುಬಿಟ್ರೆ ಅಂದ್ಬಿಟ್ಟು. ಸೊ ಇದಿಷ್ಟು ಆಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.